ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಹೃದಯದಿಂದ ದೇವರೆಡೆಗೆ ಪಯಣ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಇಬ್ರಿಯ 10ನೇ ಅಧ್ಯಾಯ 21-23 ವಾಕ್ಯ. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಿಮ್ಮ ಸಂಪೂರ್ಣ ಹೃದಯವನ್ನು ದೇವರಿಗೆ ಕೊಡುವುದು ನಿಮ್ಮ ಎಲ್ಲ ಪಾಪಗಳನ್ನು ಆತನಿಗೆ ನೀಡುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಯೇಸು ಎಲ್ಲವನ್ನು ಪಾವತಿಸಿದ್ದಾನೆ. ಆದ್ದರಿಂದ ನೀವು ಆತನಿಗೆ ನಿಮ್ಮನ್ನು ಒಪ್ಪಿಸಿಕೊಡಿರಿ. ಬಹುಶಃ ನೀವು ಇಂದಿನವರೆಗೂ ಪಶ್ಚಾತ್ತಾಪಪಟ್ಟು ಆತನಿಗೆ ಅದನ್ನು ನೀಡದಿರಬಹುದು ಅಥವಾ ಒಪ್ಪಿಸಿಕೊಟ್ಟಿರಬಹುದು. ಆದರೆ ನಿಮ್ಮ ಹೃದಯವನ್ನು ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಲು ನಿಮಗೆ ಸಾಧ್ಯವಾಗುವ ರೀತಿಯಲ್ಲಿ ಪ್ರಯತ್ನಿಸಿರಿ. ಆಮೇಲೆ ಪ್ರಾರ್ಥನೆ ಮಾಡುವ ಮೂಲಕ ಮತ್ತು ದೇವರಿಗೆ ಸಂಪೂರ್ಣ ಶರಣಾಗತರಾಗಿ ಅಗತ್ಯವನ್ನು ಒಪ್ಪಿಕೊಳ್ಳುವ ಮೂಲಕ ಇಂದಿನಿಂದ ಪ್ರಾರಂಭಿಸಿರಿ. ನಿಮ್ಮ ಅಗತ್ಯವನ್ನು ಗುರುತಿಸುವ ಮೂಲಕ ಆತನಿಗೆ ನಿಯಂತ್ರಣವನ್ನು ಒಪ್ಪಿಸಿರಿ ಮತ್ತು ನೀವು ನಿಮ್ಮ ಹೃದಯವನ್ನು ತಗ್ಗಿಸಿಕೊಳ್ಳಿರಿ. ಎಲ್ಲ ವಿಷಯಗಳಲ್ಲಿ ಆತನ ಅಪ್ರತಿಮ ಅಧಿಕಾರ ಮತ್ತು ಸಾರ್ವಭೌಮತ್ವವನ್ನು ಅಂಗೀಕರಿಸಿರಿ. ಕೆಲವೊಮ್ಮೆ ಪ್ರಾರ್ಥನೆಯ ದಿನಚರಿಯಲ್ಲಿ ತೊಡಗಿಸಿಕೊಳ್ಳುವುದು ಕಷ್ಟಕರವಾಗಿರುತ್ತದೆ. ದೇವರು ನಿಮ್ಮ ಹೃದಯದ ಸಂಪೂರ್ಣ ನಿಯಂತ್ರಣವನ್ನು ನೀವು ದೇವರಿಗೆ ಒಪ್ಪಿಸಿಕೊಟ್ಟಾಗ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಆತ ನಿಮಗೆ ಮಾರ್ಗದರ್ಶನ ನೀಡಲು ಮತ್ತು ನಿಮ್ಮನ್ನು ನಿರ್ದೇಶಿಸಲು ಆತನಿಗೆ ಸಾಧ್ಯವಾಗುತ್ತದೆ. ದೇವರಿಗೆ ತಮ್ಮ ಹೃದಯವನ್ನು ಒಪ್ಪಿಸಿದ ವ್ಯಕ್ತಿಗಳ ಮೂಲಕ ದೇವರು ಕಾರ್ಯ ಮಾಡಿದ ಅನೇಕ ಉದಾಹರಣೆಗಳಿವೆ. ದಾವೀದನು ದೇವರನ್ನು ಅನುಸರಿಸುವ ಹೃದಯವನ್ನು ಹೊಂದಿದ್ದನು ಮತ್ತು ದೇವರು ಅವನನ್ನು ಪ್ರಬಲ ರೀತಿಯಲ್ಲಿ ಬಳಸಿದನು. ಆಮೆನ್. ಭರವಸೆಯನ್ನು ಬಿಡಬೇಡಿರಿ. ಇಬ್ರಿಯ 10ನೇ ಅಧ್ಯಾಯ 24-25 ವಾಕ್ಯ. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಆಮೇನ್. ಯೇಸು ಕ್ರಿಸ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.